ನೆಕ್ಸ್ಟ್ ಖಜಾಂಚಿಯವರು MN ಶಿವಂತಿಂಗ್ ಅವರು ಬನ್ನಿ ಮೇಡಮ್ ಮುಂದೆ. ಯಾವಾಗಲೂ ನಗ್ತಾ ಇರ್ತಾರೆ ಮಾತ್ರ. ರಾಮಣ್ಣ ಖುಷಿ ಅಲ್ವಾ ಸರ್? ಖಜಾಂಚಿ ಸ್ಥಾನ ಗೊತ್ತಿದೆ ಅಲ್ವಾ? ಏನ್ ಕೆಲಸ ಇರುತ್ತೆ ಇಲ್ಲಿ? ಹಣಕಾಸು ನಿರ್ವಹಣೆ. ಇಡೀ ಕ್ಲಬ್ನ ಈ 1 ವರ್ಷದ ಹಣಕಾಸು ನಿರ್ವಹಣೆ ಎಲ್ಲ ನಿಂದೇ ಜವಾಬ್ದಾರಿಯಾಗಿರ್ತದೆ. ಯಾರು ಕೊಟ್ಟರು ಯಾರು ಬಿಟ್ಟರು ಅದನ್ನು ಸಭೆಗೆ ಒಪ್ಪಿಸ್ತಕ್ಕಂಥದ್ದು, ಮತ್ತೆ ವಂತಿಗೆ ನಿರ್ವಹಣೆ ಸಂಗ್ರಹಿಸ್ತಕ್ಕಂಥದ್ದು, ಇಡೀ ವರ್ಷದ ಒಂದು ಬಜೆಟ್ ಮಾಡ್ತಕ್ಕಂಥದ್ದು, ಏನೆಲ್ಲ ಕಾರ್ಯಕ್ರಮ ಮಾಡ್ಬೋದು, ಸಭೆಗೆ ಎಷ್ಟು ಖರ್ಚಾಗುತ್ತೆ, ಸೇವಾ ಕಾರ್ಯಕ್ರಮ ಖರ್ಚಾಗುತ್ತೆ, ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾರ ನಮ್ಮ ಕ್ಲಬ್ನ ಸದಸ್ಯರುಗಳು ಅನ್ನೋದೆಲ್ಲ ಪಟ್ಟಿ ಮಾಡ್ಕೊಳ್ಬೇಕು. ಒಂದು ಬಜೆಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಪ್ರತಿ ತಿಂಗಳು ಸಭೆ ನಡೆದಾಗ ಈ ತಿಂಗಳು ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಇದು ಮಾಡಬೇಕು, ಎಲ್ಲ ಖರ್ಚು ವೆಚ್ಚ ಹೇಗೆ ಸರಿದೂಗಿಸೋದು ಅಂತೇಳಿ ಎಲ್ಲ ಸಿಡಿ ಸಭೆಗೆ ಮಂಡಿಸಬೇಕು. ಅಧ್ಯಕ್ಷರ ಕಾರ್ಯದರ್ಶಿಗೆ ಹೇಳಿ ಎಲ್ಲ ಸದಸ್ಯರಿಗೆ ಅವರು ಹೇಳ್ತಾರೆ, ಆಯ್ತು ಈ ಸರಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ನನ್ನ ಬರ್ಡೇ ಇದೆ, ನನ್ನ ಮಕ್ಕಳದು ಒಂದು ಹುಟ್ಟುಹಬ್ಬ ಇದೆ, ಅಥವಾ ಇನ್ಯಾರೊಬ್ರು ಕೆಲಸಕ್ಕೆ ಸೇರಿದ್ರು, ಒಂದು ಒಳ್ಳೆ ಪರ್ಸೆಂಟೇಜ್ ಮಾಡೋ ಒಂದು ಸೇವೆ ಮಾಡೋಣ ಅಂತೇಳಿ ಖುಷಿಯಾಗಿ ಅವ್ರು ಬರ್ತಾರೆ. ಯಾವಾಗಲೂ ಸಹ ನೀವು ಕೇಳೋದಷ್ಟೇ ಅವ್ರು ಸಪೋರ್ಟ್ ಮಾಡೋದು. ಕೆಲವರು ಓಪನ್ ಆಗಿ ಹೇಳ್ಬೋದು, ಕೆಲವರು ನಾವೇ ಅವ್ರಿಗೆ ಐಡಿಯಾ ಕೊಡೋಣ. ಹಾಗಾಗಿ ಅಷ್ಟು ಕೆಲಸನ ಮಾಡ್ತಾ ಅಕೌಂಟ್ ಓಪನ್ ಮಾಡಿಸಿದ್ದೀರಾ? ಇನ್ನೂ ಇಲ್ಲ, ಈಗ ಮಾಡಿಸ್ಕೊಳ್ಳಿ. ಈಗ ನಮ್ಮ ಅಂಬಾಜಿಯವರು ಇದ್ದಾರೆ ರತ್ತಮ್ನವರು, ಅವರು UBI ಬ್ಯಾಂಕ್ನಲ್ಲಿ ಅವರ ಬಳಸ್ಕೊಂಡು ನೀವು ಅವ್ರು ಏನೆಲ್ಲ ದಾಖಲಾತಿ ಹೇಳ್ತಾರೆ ಕೊಟ್ಕೊಂಡು ಅಕೌಂಟನ್ನು ಓಪನ್ ಮಾಡಿಸ್ಕೊಂಡು ನೀವು ಯಾವುದೇ ಸಂಗ್ರಹ ಮಾಡಿ ಯಾವುದೇ ಸೇವಾ ಕಾರ್ಯ ಕೊಡಿ ನೀವು ಅಲ್ಲಿಗೆ ಅಕೌಂಟ್ ಹಾಕೊಂಡ್ಬೇಕಾದ್ರೆ ವ್ಯವಹರಿಸಬೇಕು. ಮತ್ತು ಪ್ರತಿ ವರ್ಷ ವಂತಿಗೆ ಸಂಗ್ರಹಿಸಬೇಕು. ಒಬ್ಬ ಸದಸ್ಯರಿಗೆ 1,000 ರೂಪಾಯಿನ ಕೊಡಬೇಕು. ಈ ವರ್ಷ ಏನೋ ಅಂತ ರಿಸ್ಕ್ ಇಲ್ಲ, ಯಾಕೆಂದ್ರೆ ಆಳೇ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಕ್ಲಬ್ದವರೆಲ್ಲ ಅಮೌಂಟ್ ಬಂದ್ಬಿಟ್ಟಿದೆ. ನಾವು ಆಲ್ರೆಡಿ ಇಂಟರ್ನ್ಯಾಷನಲ್ಲು, ಮಲ್ಟಿಪಲ್ಲು, ಈ ಗ್ಯಾಗ್ ಆ್ಯಂಡ್ ಗ್ಯಾವೆಲ್ಲು, ಒಂದು ಬ್ಯಾನರು, ಅದೇನೆಲ್ಲ ಕೊಡಬೇಕು ಕೊಟ್ಬಿಟ್ಟಿದ್ದೀವಿ ನಿಮ್ಮ ಹಣವನ್ನು. ಹಾಗಾಗಿ ಈ ವರ್ಷ ಅಂತ ರಿಸ್ಕಿಲ್ಲ. ಬಟ್ ಇರುತ್ತೆ, ನೀವು ಸೇವಾ ಕಾರ್ಯಕ್ರಮಗಳು ಸಂಗ್ರಹ ಮಾಡ್ತಕ್ಕಂಥದ್ದಿರುತ್ತೆ, ಅದನ್ನು ಮಾಡಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಬೇಕು. ನಿಮ್ಗೆ ಒಪ್ಪಿಗೆ ಇದೆಯಾ? ಆದರೆ ಬಾಕಿ ಕೆಲಸ ಮಾತಾಡ್ಸ್ಬೋದು. ಈ ದುಡ್ಡು ಕೇಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಯ್ತದೆ. ಕೆಲವರು ಖುಷಿಯಿಂದ ಕೊಡ್ಬೋದು, ಕೆಲವರು 1-2 ಟೈಮ್ ತಗೊಳ್ಬೋದು. ಏನೋ ಮಾಡೋಕೆ ಒಂದು ವಾರನೇ ತಗೊಳ್ಬೋದು, ಒಂದು ತಿಂಗಳೇ ತಗೊಳ್ಬೋದು. ಆಗ ಪ್ರೀತಿಯಿಂದ ಸ್ವೀಕರಿಸ್ಬೇಕು ನೀವು. ಆಯ್ತು ಖಂಡಿತ ಕೊಡಿ ಅಂತೇಳಿಲ್ಲ, ನಾನು ಕೊಟ್ಟಿರ್ತೀನಿ ಅಂತ ಹೆಚ್ಚಾಗಿದೆ, ನಾನು ಕೊಟ್ಟಿರ್ತೀನಿ ಅಂತ ಹೇಳ್ಕೊಬೋದು. ಇಲ್ಲಾಂದ್ರೆ ಅವ್ರಿಗೆ ಹೇಳಿ ಮನವೊಲಿಸಿ ಅದರಲ್ಲಿ ಭಾಳ ಸೌಹಾರ್ದಯುತವಾಗಿ ವ್ಯವಹರಿಸ್ಬೇಕಾಗ್ತದೆ. ಹಾಗಾಗಿ ನಿಮ್ಮ ಲೆಕ್ಕಾಚಾರ ಏನು ಕಲೆಕ್ಟ್ ಮಾಡ್ತೀರಿ ಬಿಡ್ತೀರಿ ಮಂತ್ಲಿ ಅಲ್ಲೇ ಕೊಟ್ಟರ ಮುಖಾಂತರ ವರ್ಷದ ಕೊನೆಯಲ್ಲಿ ನಿಮ್ಮ ಯಾರು ಯಾವುದೇ ಒಂದು ಕರೆಕ್ಟಾಗಿ ಕೊಟ್ಟಿದ್ರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರು ಖುಷಿ ಪಡಬೇಕು. ಒಳ್ಳೆ ಬೆಸ್ಟ್ ಫೈನಾನ್ಸಿಯರ್ ಅನ್ಸ್ಕೋಬೇಕು. ಫೈನಾನ್ಸ್ ಮಾಡ್ತೀರಾ ಇಲ್ವಾ? ಓಕೆ, ಮೆಡಿಕಲ್ ಸ್ಟೋರ್ ನಡೆಸ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಭಾಳ ಚೆನ್ನಾಗಿ ಮಾಡಿ. ಒಪ್ಪಿಗೆ ಇದೆಯಲ್ಲ ನಿಮಗೇನು? ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ. ನೆಕ್ಸ್ಟ್ ಕಾರ್ಯದರ್ಶಿಯವರು LIMC ಪ್ರೀತಿ ರಘುನಾಥ್ ಅವರು ಆಲ್ರೆಡಿ LMF ಆಗಿದ್ದಾರೆ. ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ, ಯಾಕೆಂದರೆ ಅವರು ಉಪನ್ಯಾಸಕರಾಗಿದ್ದಾರೆ, ಹಲವಾರು ರೀತಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ. ಆದರೆ ಅಲೈನ್ಸ್ ಅನ್ನೋ ಸ್ವಲ್ಪ ಹೇಳ್ಬೇಕಾಗ್ತದೆ. ನಿಮ್ಮದೇ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇರ್ತೀರಿ ಕಾಲೇಜಿನಲ್ಲಿ, ಇಲ್ಲೇ ಆಗುತ್ತೆ. ನೀವು ಮೊದಲು ಇಡೀ ಏನು ನಿಮ್ಮ 26 ಇದ್ದಾರೆ ಈಗ ಆಲ್ರೆಡಿ, ಅಥವಾ 30 ಆದರೆ ಎಲ್ಲ ಸದಸ್ಯರ ಪರಿಚಯ ನಿಮ್ಗೆ ಆಗಿರ್ಬೇಕು. ಎರಡನೇದಾಗಿ ಅವರ ಫೋನ್ ನಂಬರ್, ಅವ್ರ ವಿಳಾಸ ನಿಮ್ಗೆ ಗೊತ್ತಿರಬೇಕು. ಮೂರನೇದಾಗಿ ಈಗ ಆಲ್ರೆಡಿ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಿ. ಇಡೀ ಜಿಲ್ಲೆಯಲ್ಲಿ ಫಸ್ಟ್ ಅವರೇ ಕೊಟ್ಟಿದ್ದು. ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗ ಶುರು ಮಾಡಿದ್ದೀರಿ, ಅದೇ ಆಗ ನೀವು ವಿಶ್ ಮಾಡೋರು ಖುಷಿ ಪಡ್ತಾರೆ. ನಮ್ಮ ಒಂದು ಸಂತಸದ ಕ್ಷಣವನ್ನು ಹಂಚ್ಕೊಂಡು ಅಂತೇಳಿ ಭಾಳ ಖುಷಿ ಪಡ್ತಾರೆ. ಇನ್ನೂ ನಾನು ಹೆಚ್ಚಿನ ಕೆಲಸವನ್ನು ಮಾಡಬಲ್ಲೆ ಅಂತೇಳಿ ಆಗ್ತಾರೆ. ಹಾಗಾಗಿ ನೀವು ಸಭೆಯನ್ನು ಕರಿಬೇಕಾಗ್ತದೆ. ಅಧ್ಯಕ್ಷ ಒಪ್ಪಿಗೆ ಮಾತ್ರ, ಅವ್ರು ಒಪ್ಕೊಂಡಿದ್ರೆ ಮಾತ್ರ ಕರಿಬೇಕು. ಆ ಡೇಟ್ಗೆ ಏಕೆ ನೀವೇ ಕರಿಬಾರ್ದು, ಅಧ್ಯಕ್ಷರ ಒಪ್ಪಿಗೆ ಮೇಲೆ ಕರೆದು ಸಭೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಚರ್ಚೆ ಮಾಡಬೇಕು, ಮೀಟಿಂಗ್ ನಡವಳಿಕೆಗಳು ಕನಿಷ್ಠ 3 ವಿಚಾರ ಇರಬೇಕು. 3 ಮೇಲ್ಪಟ್ಟು ಇಷ್ಟ ಇರ್ಬೋದು, ಒಂದು 3 ವಿಚಾರ ಇರ್ತದೆ. ತುರ್ತು ಸಭೆ ಇದ್ದಾಗ 1 ವಿಚಾರ ಇದ್ರೂ ಆಗುತ್ತೆ, ಎಮರ್ಜೆನ್ಸಿ ಮೀಟಿಂಗ್ ಕರೆದಾಗ. ಹಾಗಾಗಿ ಎಲ್ಲರೂ ವಿಶ್ವಾಸ ಗಳಿಸುವಂಥ ವ್ಯಕ್ತಿ ನೀವಾಗಿ ಇಡೀ ಕ್ಲಬ್ನ ಒಂಥರ ಕಿಂಗ್ ಪಿನ್ ಇದ್ದಂಗೆ. ಈ ಕ್ಲಬ್ಬು ಜಿಲ್ಲೆನಲ್ಲಿ ಮಲ್ಟಿಪಲ್ಲು ಇಂಟರ್ನ್ಯಾಷನಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂದರೆ ನಿಮ್ಮ ಪಾತ್ರ ಬಹಳ ಮಹತ್ವದಾಗಿರ್ತದೆ. ಅಷ್ಟು ಕೆಲಸ ಮಾಡೋಕ್ಕೆ ಒಪ್ಪಿಗೆ ಇದೆಯಲ್ವಾ? ಒಪ್ಪಿಗೆ ಕೈಯನ್ನು ಎತ್ತೋ ಮುಖಾಂತರ ನೀವು ಸೂಚಿಸಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಅಧ್ಯಕ್ಷರು LIT ಪವಿತ್ರ ನಾಗರಾಜ್ ಅವರು ಆಲ್ರೆಡಿ ಕಳೆದ ವರ್ಷದಿಂದ ಒಂದು ಹೊಸ ಕ್ಲಬ್ ಮಾಡಬೇಕು ಅಂತೇಳಿ ಭಾಳ ಉತ್ಸಾಹದಿಂದ ಅವರು ಓಡಾಡ್ತಿದ್ರು. ಆ ಪ್ರಕಾರವಾಗಿ ಮಾಡಿದ್ದಾರೆ. ಅವರಲ್ಲಿ ನಾಯಕತ್ವವಿದೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆ ಇಷ್ಟೋ ಜನ ಕರ್ಕೊಬರೋದು, ನಾನು ಕ್ಲಬ್ ಮಾಡಿದಾಗ 15 ಜನಕ್ಕೆ ಸುತ್ತಾಗ್ಬಿಟ್ಟಿದ್ದು ನಾವು.
ಎಲ್ಲ ಒಂದು ಬಾಂಡಿಂಗ್ ಬೇಕಲ್ಲ, ಎಲ್ಲರೂ ಒಂದು ಕೂಗಕ್ಕೆ ಬರಬೇಕು, ಎಲ್ಲರೂ ಒಪ್ಪಿಗೆ ಇರ್ಬೇಕಲ್ಲ. ಆಗ ನೀವು 20 ಅದು ಹೆಂಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ, ಅದು ನಿಭಾಯಿಸ್ತಾ ಇದ್ದೀರಿ. ನಾನು ಗ್ರೂಪಲ್ಲಿ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಎಲ್ಲ ಒಳ್ಳೆ ಬಾಂಡಿಂಗ್ ಇದೆ. ಓಕೆ, ನಿಮಗೆ ಭಾಳ ಒಪ್ಪಿಗೆ ಇದೆ ಅಲ್ವಾ ಅಧ್ಯಕ್ಷ ಆಗೋದಕ್ಕೆ? ಇರಲಿ, ಆಮೇಲೆ ಹೇಳೋದಂತೆ. ಆಲ್ರೆಡಿ ಆ ಕಂಡದ ತಕ್ಷಣನೇ ಅಲ್ಲೇ ಪರಿಹಾರ ಮಾಡಿ ಇದು ಮುಂದುವರೆದಂಗೆ ಅಂತ ನಮ್ಮಲ್ಲಿ ಕೇಳಿದಿವಲ್ಲ, ಗೆಡೆಗಳ ಮಾತು ಅಂತ ಕೇಳಿದಿವಿ, ಗಾದೆ ಮಾತುಗಳು. ಹೆಂಗಸುಗಳು ಅಂತವಿದಾಗ ಗಲಾಟೆ ಜಾಸ್ತಿ ಇರ್ತಾರೆ. ಬಟ್ ನಿಮ್ಮಲ್ಲಿ 2 ತಿಂಗಳು ನೋಡ್ತಾವನೆ, ಇನ್ನೂ ಜಾಸ್ತಿ ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ತೋರಿಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಟೀಮು ಬಹಳ ಚೆನ್ನಾಗಿದೆ. ಆದ್ರೆ ಇನ್ ಕೇಸ್ ಬಂದಂತ ಸಂದರ್ಭದಲ್ಲಿ ನೀವು ಆ ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥ ಚಾಕಚಕ್ಯತೆ ಹೊಂದಿರಬೇಕು, ಎಲ್ಲರ ಜೊತೆಲೂ ಬಾಂಡಿಂಗ್ ಹೊಂದಿರಬೇಕು. ಮೂರನೇದಾಗಿ ನೀವು ಕ್ಲಬ್ನ ಸಭೆಯನ್ನ ಒಂದು ದಿನಾಂಕವನ್ನು ನಿರ್ಧಾರ ಮಾಡಿಕೊಂಡು ಆ ದಿನಾಂಕ ಪ್ರತಿಯೊಬ್ಬರು ಸೇರೋ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ನೀವು ಕಾರ್ಯದರ್ಶಿ ಜೊತೆ ಪ್ರತಿನಿಧಿಯಲ್ಲಿ ಮಾತಾಡ್ಕೊಂಡು ಮಾಡಬೇಕು. ಮತ್ತೆ 1 ವರ್ಷ ಪೂರ್ತಿ ಸೆಕ್ರೆಟರಿ ಹೇಳಿದ್ದೀವಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತ. ಜೊತೆಗೆ ಅಧ್ಯಕ್ಷರಾದವರು ತನ್ನದೇ ಆದಂಥ ಯೋಜನೆಗಳು ಇರ್ತವೆ. ಯಾಕಂದ್ರೆ ಸುಗ್ರೆ 1 ವರ್ಷ ಅಧ್ಯಕ್ಷತಾನ, ನಾನು ಈ ಅವಧಿನಲ್ಲಿ ನನ್ನ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಜನೆಗಳನ್ನು ಎಷ್ಟು ಗುರಿ ಹಾಕಲಿ, ಎಷ್ಟು ಸಾಧ್ಯ ಎಲ್ಲ 100% ಅಂದ್ರೆ ಇನ್ನೂ ಗುಡ್ಡು, ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಳ್ಳಿ. ಬಟ್ ಗುರಿ ಇರ್ಬೇಕು ನಿಮ್ಮಲ್ಲಿ, ಅಷ್ಟು ಕೆಲಸವನ್ನ ಮಾಡಬೇಕು. ಹಾಗಾಗಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಈ ವರ್ಷ ಬಹಳ ಯಶಸ್ವಿಯಾಗಿ ಜಿಲ್ಲೆನಲ್ಲಿ, ಮಲ್ಟಿಪಲ್ನಲ್ಲಿ, ಇಂಟರ್ನ್ಯಾಷನಲ್ಲಿ ಗುರುತಾಗಬೇಕು. ನಿಮ್ಮ ದ್ವಾರಕಾ ಅಲಯನ್ಸ್ ಕ್ಲಬ್ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಈ ವರ್ಷ ಅಂತೇಳಿ. ಅದು ಮಾಡಕ್ಕೆ ರೆಡಿ ಇದೀರಲ್ವಾ?